ಇನ್ನೊಂದು ಕಡೆಗೆ ತೆಹರಾನ್ ಬಂಕರ್ಗಳ ಮೇಲೆ ಈ ದಾಳಿಗೆ ಸಂಬಂಧಪಟ್ಟಂತೆ ಅಂದರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಖಮೇನಿಗಾಗಿ ನಿರ್ಮಿಸಲಾಗಿದ್ದ ಭೂಗತ ಬಂಕರ್ಗಳು ಕೂಡ ಉಡೀಸಾಗಿದೆ. ತೆಹರಾನ್ನ ಹೃದಯ ಭಾಗದಲ್ಲಿದ್ದಂತಹ ಭೂಗತ ಬಂಕರ್ಗಳಿವು. ಅಂದರೆ ಇರಾನ್ ಮೇಲೆ ದಾಳಿ ಆಗಿರೋದ್ರ ಡೀಟೇಲ್ಸು. ಮೊಸಾದು ಇಸ್ರೇಲ್ನ ಏಜೆನ್ಸಿ ಅವರ ಸಹಾಯದಿಂದ 50 ಜೆಟ್ಗಳಿಂದ ದಾಳಿ ತೀವ್ರಗೊಂಡಿದೆ ಮತ್ತು ಬಂಕರ್ಗಳು ಅಡಗುತಾಣಗಳನ್ನು ಧ್ವಂಸ ಮಾಡೋ ಪ್ರಯತ್ನವನ್ನ ಇರಾನ್ನ ರಾಜಧಾನಿ ತೆಹರಾನ್ನಲ್ಲಿ ಮುಂದುವರೆಸಿದೆ ಇಸ್ರೇಲ್ ಅನ್ನೋದು ತಿಳಿದು ಬರ್ತಾ ಇದೆ. ಖಮೇನಿ ಹತ್ಯೆಯಾದ ಸ್ಪಾಟಲ್ಲಿ ಮತ್ತೆ ಅಟ್ಯಾಕ್ ಆಗಿದೆ. ಏನಕ್ಕೆ ಅಂತ ಅಂದರೆ ಅಲ್ಲಿ ಕೆಲವು ಭೂಗತವಾಗಿ ಅಂದರೆ ನೆಲದಿಂದ ಒಂದು 50-100 ಅಡಿ ಅಥವಾ 15-20 ಅಡಿ ಆಳದಲ್ಲಿ ಬಂಕರ್ಗಳು ನಿರ್ಮಾಣ ಆಗಿತ್ತು. ಅದು ಮತ್ತೆ ಆಪರೇಟ್ ಆಗಿ ಮತ್ತೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಆ ಸ್ಪಾಟ್ಗಳ ಮೇಲೆ ಮತ್ತೆ ದಾಳಿ ಆಗಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಅಲ್ಲಿಗೆ ಏನಾದರೂ ಇಸ್ರೇಲ್ಗೆ ಅನುಮಾನ ಬಂದಿತ್ತಾ ಇಲ್ಲಿಂದಲೇ ಆಪರೇಟ್ ಆಗ್ತಾ ಇದೆ ಉಳಿದ ಜಾಗಗಳು ಅನ್ನೋದು ಅನುಮಾನ ಬಂದಿತ್ತಾ ಅನ್ನೋದು ಗೊತ್ತಿಲ್ಲ. ರಿಲೀಸ್ ಆಗಿದೆ ದಾಳಿಯ ವಿಜುವಲ್ಸ್. از اینجا میاد اینجا ಟೆಹರಾನ್ನ ಬಂಕರ್ಗಳು ಉಡೀಸಾಗಿರುವಂತಹ ಸ್ವರೂಪ ನೋಡ್ತಾ ಇದ್ದೀರಾ. ಎಲ್ಲೆಲ್ಲೂ ಕೇವಲ ಬರೀ ಇಂಥ ದಟ್ಟ ಹೊಗೆ ಮತ್ತು ಆ ಶಬ್ದಗಳ ತೀವ್ರತೆ ಬಾಂಬ್ಗಳು ಬಿದ್ದಿರುವಂತಹ ರೀತಿಯನ್ನ ಹೇಳ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಒಂದ್ ಸಲಕ್ಕೆ ಅಟ್ಯಾಕ್ ಆಗಿ ಅಲ್ಲೆಲ್ಲ ಮುಗ್ದಿದೆ ಅಂತ ಒಂದು ಅಂದಾಜಿತ್ತು. ಬಟ್ ಇಡೀ ಜಗತ್ತಿಗೆ ಮತ್ತೊಮ್ಮೆ ಈ ದಾಳಿ ಮಾಡೋದ್ರ ಮೂಲಕ ಇಸ್ರೇಲ್ ಒಂದು ಸರ್ಪ್ರೈಸ್ ಅನ್ನು ಕೊಟ್ಟಿದೆ. ಈ ದಾಳಿಯ ಅಗತ್ಯತೆ ಬಗ್ಗೆ ಇಸ್ರೇಲ್ನ ಮಾಧ್ಯಮಗಳು ಏನ್ ಹೇಳ್ತಾ ಇದೆ, ಬಂಕರ್ಗಳು ಎಷ್ಟು ಭೂಮಿಯಿಂದ ಎಷ್ಟು ಅಡಿ ಆಳದಲ್ಲಿ ನಿರ್ಮಿತ ಆಗಿತ್ತು ಅಂತ, ಏನೇನು ಅನುಮಾನಗಳಿತ್ತು ಅಂತ. ಮಮತಾ ನೋಡಿ, ಇಷ್ಟು ದಿನ ಕಳೆದ 7 ದಿನಗಳಿಂದ ಏನು ದಾಳಿಗಳು ನಡೆದಿತ್ತು, ಭೂಮಿಯ ಮೇಲ್ಮೈ ದಾಳಿಗಳಾಗಿತ್ತು. ಮೇಲ್ಮೈನಲ್ಲಿರುವಂಥ ಟೆಹರಾನ್ನಲ್ಲಿರುವಂಥ ಪ್ರಮುಖ ಮೂಲ ಸೌಕರ್ಯಗಳನ್ನು ಧ್ವಂಸ ಮಾಡುವಂಥ ಕೆಲಸವನ್ನು ಇಸ್ರೇಲ್ ಮಾಡಿತ್ತು. ಆದರೆ ಈಗ ಭೂಮಿಯ ಒಳಗಡೆ ಇರುವಂತಹ ಬಂಕರ್ಗಳನ್ನು ಕೂಡ ದಾಳಿ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಮುಖ್ಯವಾಗಿ 2-3 ರೀಸನ್ಗಳನ್ನು ಇಲ್ಲಿ ನಾವು ಕಂಡುಕೊಳ್ಬೋದು. ಒಂದು, ಆಯತುಲ್ಲಾ ಅಲಿ ಖಮೇನಿ ಅವರ ಒಂದು ಹೆಡ್ ಆಫೀಸೇ ಅಲ್ಲಿತ್ತು, ಅಲ್ಲಿಂದ ಅವರು ಆಪರೇಟ್ ಮಾಡ್ತಾ ಇದ್ರು ಈ ಹಿಂದೆ. ಸೊ ಅದು ಮುಂದಿನ ದಿನಗಳಲ್ಲಿ ಮತ್ತೆ ಆಪರೇಟಿಂಗಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಏನೇ ತನ್ನ ಸೇನೆಗೆ ನಿರ್ದೇಶನಗಳನ್ನು ಕೊಡಬೇಕಾದ್ರೂ ಕೂಡ ಅಲ್ಲಿಂದಲೇ ನಿರ್ದೇಶನಗಳು ಹೋಗ್ತಾ ಇತ್ತು ಅನ್ನುವಂಥದ್ದು ಒಂದು. ಎರಡನೇದು, ಕೆಲವೊಂದಿಷ್ಟು ಡ್ರೋನ್ಗಳು, ಶಸ್ತ್ರಾಸ್ತ್ರಗಳು, ಮಿಸೈಲ್ಗಳು, ಈ ರೀತಿಯಾದಂತಹ ದೊಡ್ಡ ಪ್ರಮಾಣದ ಶಸ್ತ್ರಾಸ್ತ್ರಗಾರ ಏನಿದೆ ಅದು ಕೂಡ ಭೂಮಿಯ ಒಳಗಡೆ ಒದಗಿಸಿಡುವಂಥ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಯಾವುದೇ ಸಾಮಾನ್ಯ ಕ್ಷಿಪಣಿಗಳನ್ನು ಬಳಸಿದಂಥ ಸಂದರ್ಭದಲ್ಲಿ ಭೂಮಿಯ ಮೇಲ್ಮೈನಲ್ಲಿರುವಂತಹ ಒಂದಿಷ್ಟು ಮೂಲ ಸೌಕರ್ಯಗಳು ನಾಶ ಆಗ್ತವೆ, ಆದರೆ ಭೂಮಿಯ ಒಳಗಡೆ ಇರುವಂತಹ ಮೂಲ ಸೌಕರ್ಯಗಳು ನಾಶ ಆಗಲ್ಲ. ಸೊ ಅದನ್ನು ಉದ್ದೇಶಪೂರ್ವಕವಾಗಿ ಭೂಮಿಯ ಒಳಗಡೆ ಮಾಡುವಂಥ ಕೆಲಸವನ್ನು ಕೂಡ ಇರಾನ್ ಮಾಡಿತ್ತು, ಅಂದರೆ ಶತ್ರು ದೇಶಗಳಿಗೆ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕೆ. ಈಗ ಅವುಗಳನ್ನು ಕೂಡ ಭೇದಿಸಿ ನಾಶಪಡಿಸುವಂಥ ಕೆಲಸವನ್ನು ಇಸ್ರೇಲ್ ಮಾಡಿರುವಂಥದ್ದು. ಆ ಮೂಲಕ ಭೂಮಿಯ ಒಳಗೆ ಮತ್ತು ಹೊರಗೆ ಎಲ್ಲ ಕಡೆಯೂ ಕೂಡ ಸಂಪೂರ್ಣವಾಗಿ ಶಸ್ತ್ರಾಸ್ತ್ರಗಳು ಮತ್ತು ಈ ಒಂದು ಆಪರೇಟಿಂಗ್ ಸಿಸ್ಟಮ್ ಏನಿರುತ್ತೆ ಅದೆಲ್ಲವನ್ನು ಕೂಡ ಧ್ವಂಸ ಮಾಡೋ ಮೂಲಕ ಭವಿಷ್ಯದಲ್ಲಿ ಇರಾನ್ ಬೇರೆ ಯಾರ ಮೇಲೂ ಕೂಡ ದಾಳಿ ಮಾಡಲಿಕ್ಕೆ ಆಗದಂತಹ ಒಂದು ದೊಡ್ಡ ಹೇಟನ್ನು ಕೊಡುವಂಥ ಕೆಲಸವನ್ನು ಕೂಡ ಈಗ ಇಸ್ರೇಲ್ ಮಾಡಿರುವಂಥದ್ದು. B-2 ಬಾಂಬರ್ ಅನ್ನ ಬಳಸಿ ಈ ಒಂದು ದಾಳಿಗಳು ನಡೆದಿದ್ದಾವೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂಥದ್ದು. ಬಹುಶಃ ಒಂದು 100 ಅಡಿಗಿಂತ ಹೆಚ್ಚು ಆಳದಲ್ಲಿ ಈ ಒಂದು ಬಂಕರ್ಗಳನ್ನು ಕೂಡ ನಿರ್ಮಿಸಲಾಗಿತ್ತು ಅನ್ನುವಂಥದ್ದು ಈಗ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥದ್ದು ಮಮತಾ.